an adjective. I got a vendetta against people who patented being negative. ಆ್ಯಕ್ಚುಲಿ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಟು ಪದ್ಮನಾಭ ಸರ್. ಬಿಕಾಸ್ ಆಫ್ ನಿಮ್ಮಿಂದ ನಮ್ಗೆ ಬೋಟಿಂಗ್ ಮಾತ್ರ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಅದೊಂಥರ ಫೀಲೇ ಬೇರೆ ಥರ ಇತ್ತು. ಸೊ ಇನ್ಸ್ಟಾ 360 ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋಣ. ಕಾಲ್ ಮಾಡು ಹಾಂ ಸರಿ ನಡಿ. ಡೆಸ್ಟಿನೇಷನ್ ಕ್ಲೋಸ್. ಸನ್ ರೈಸಿಂಗ್ ಸಕ್ಕತ್ತಾಗಿದೆ. ಬ್ರಿಡ್ಜ್ ಮೇಲೆನಾ ಏನಾಗಲ್ವಂತ ಅವ್ರು ಫೋನ್ ಮಾಡ್ತಾರಂತಿಲ್ಲ. ಸೊ ಇಲ್ಲಿ ಬೋಟಿಂಗ್ ಮಾಡೋ ಪ್ಲ್ಯಾನು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ಇವಾಗ ನಾವು ಹೊನ್ನಾವರ ಬೋಟಿಂಗ್ ಪಾಯಿಂಟ್ ಹತ್ರ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಸನ್ರೈಸ್ ನೋಡಿ ಏನು ಸಕ್ಕದಾಗಿ ಕಾಣ್ತಾ ಇದೆ. ಅದು ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಿನೇ ತೋರಿಸ್ತೀವಿ ನೋಡಿ. ಸನ್ರೈಸ್ ಮಾತ್ರ ಅಲ್ಟಿಮೇಟಾಗಿ ಕಾಣ್ತಾ ಇದೆ. ಸೂಪರ್ ಆಗಿದೆ ಮಾತ್ರ. ಹೆಂಗಿದೆ ನೋಡಿ ಸನ್ರೈಸು, ಆಸಮ್ ಆಗಿದೆ. ಸೊ ನೋಡಿದ್ರಲ್ಲ ಸನ್ರೈಸ್ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ಸೊ ಬೋಟಿಂಗ್ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಬೋಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ರೈಡಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೊ ವಿಡಿಯೋ ನೋಡಿರ್ತೀರ ಹೆಂಗಿದೆ ಅನ್ನೋದು. ಇನ್ಸ್ಟಾ 360ನಲ್ಲಿ ವ್ಯೂ ಮಾಡಿದ್ದು ಸಕ್ಕತ್ತಾಗಿ ಬಂದಿದೆ. ಇವಾಗ ಇಲ್ಲಿ ಬೋಟಿಂಗಿಗೆ ಬಂದಿದ್ದೀವಿ. ಬೋಟಿಂಗಲ್ಲಿ ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಡ್ರೋನ್ ಶಾಟ್ ತೊಗೊಂಡು ನೆಕ್ಸ್ಟ್ ಮಜಾ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ನೋಡೋಣ ಇಲ್ಲಿಂದ ಹೊರಡೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಡ್ರೋನ್ ಶಾಟ್ ಎಲ್ಲ ಹಾಕಿರ್ತೀನಿ ನೋಡಿ, ಮಜಾ ಮಾಡಿ. ಫ್ರೆಂಡ್ಸ್ ಆ್ಯಕ್ಚುಲಿ ಇವಾಗ ನಾವು ಒಂದು ಫೋಟೋಶೂಟು ಡ್ರೋನ್ ಶಾಟ್ ಮಾಡೋವಂಥ ಒಂದು ಲೊಕೇಶನಲ್ಲಿದ್ದೀವಿ. ಇದು ಆ್ಯಕ್ಚುಲಿ ಬಂದು ಇಲ್ಲಿ ಫುಡ್ಡು ಗಿಡ್ಡು ಎಲ್ಲ ಆರಾಮಾಗಿ ಮಾಡಿಸ್ಕೊಂಡು ಇಲ್ಲೇ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಹೋಗ್ಬೋದು. ನೋಡಿ ಇಲ್ಲಿ ಇವರೇ ಒಂದು ಫುಡ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಒಂದು ಜಾಗ ಲೊಕೇಶನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವರೇ ಇಲ್ಲಿ ನೀಟಾಗಿ ಫುಡ್ ಗಿಡ್ಡೆಲ್ಲ ಮಾಡಿಕೊಡ್ತಾರೆ. ಇದು ಆ್ಯಕ್ಚುಲಿ ಬಂದು ಕೇರಳ ಪಾಯಿಂಟ್, ಕೇರಳ ವ್ಯೂ ಪಾಯಿಂಟ್ ಅಂತ ಕರೀತಾರೆ ಈ ಪಾಯಿಂಟ್ನ. ಡ್ರೋನ್ ಶಾಟ್ಸು, ಪ್ರೀ ವೆಡ್ಡಿಂಗ್ ಶೂಟ್ ಡ್ರೋನ್ ಶಾಟ್ಸ್ ಮಾಡೋದಕ್ಕೆ ಸೂಪರಾಗಿರುತ್ತೆ. ಇದು ಬರೀ ಪ್ರೀ ವೆಡ್ಡಿಂಗ್ ಶೂಟ್ ಅವ್ರಿಗೆ ಮಾತ್ರ ಇದು ಜಾಗ ಫ್ರೀ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ. ಈಗ ತಾನೇ ಒಬ್ಬರು ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಹೋದ್ರು ಇಲ್ಲಿಂದ. ಲೊಕೇಶನ್ ಮಾತ್ರ ಆಸಮ್ ಆಗಿದೆ, ನೋಡ್ತಾ ಇದ್ದೀರಾ ನೀವೇ, ಸಕ್ಕತ್ತಾಗಿದೆ. ಹೆಂಗಿದೆ ಮಗ ಮ್ಯಾಗಿ?
ಚೆನ್ನಾಗಿದೆ. ಟೇಸ್ಟ್ ಆಗಿದೆ, ಚೆನ್ನಾಗಿದೆಯಾ? ಸೊ ಮ್ಯಾಗಿ ಚೆನ್ನಾಗಿದೆ, ತಿನ್ಕೊಂಬಿಡೋಣ ಫಸ್ಟು. ಆ್ಯಕ್ಚುಲಿ ಇವಾಗ ನಾವು ಕೇರಳ ಪಾಯಿಂಟ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಒಂಥರ ಸೂಪರ್ ಆಗಿದೆ ನೋಡೋದಕ್ಕೂ, ಅಲ್ಲಾಕಲ್ಲಿ ಡಿಸ್ಪಿನ್ ಐತೆ ನೋಡಿ, ಸಕ್ಕತ್ತಾಗಿದೆ. ಒಂಥರ ಖುಷಿ ಆಗ್ತಾ ಇದೆ. ಇವಾಗ ಇಷ್ಟೊತ್ತವರೆಗೂ ಒಂದು ಸ್ವಲ್ಪ ಕಾಫಿ ಟೀ ಕುಡ್ಕೊಂಡು ಮ್ಯಾಗಿ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಹಾಗೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಬನ್ನಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast, I could roast, I could gas. ಆನ್ ಮಾಡಿದ್ಯಾ? ಸೊ ಬೋಟಿಂಗಲ್ಲಿ ಮಾತ್ರ ಮಜಾ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಪದ್ಮನಾಭ್ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕೆಂದರೆ ಈ ಥರ ವೆದರ್ ನಾವು ಫೀಲ್ ಮಾಡಬೇಕು ಅಂತಿದ್ರೆ ಕನಿಷ್ಠ ಪಕ್ಷ ಒಬ್ಬೊಬ್ರಿಗೆ 1,000 ರೂಪಾಯಿ ಬಿದ್ದಿರೋದು ಅಂತ ನನ್ನ ಅನಿಸಿಕೆ. ತುಂಬ ಥ್ಯಾಂಕ್ಸ್. ತುಂಬ ಕಡಿಮೆ ಬೆಲೆಗೆ ಮಾಡಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಇದೆ. ಥ್ಯಾಂಕ್ಸ್ ಟು ಪದ್ಮನಾಭ್ ಸರ್. ಲೈಫಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೌದು. ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಾಗ ನಾವು ಈ ಥರ ಎಲ್ಲ ಫೀಲ್ ಮಾಡೋಕ್ಕಾಗಲ್ಲ. ಅವ್ರದ್ದೇ ಫೋಟೋ ಶೂಟ್ ಆಗಿರುತ್ತೆ, ಅದಾಗಿರುತ್ತೆ. ಇಲ್ಲ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದ್ದರೆ ಅವ್ರ ಫೋಟೋಗ್ರಾಫರೇ ಬೇರೆ ತಲೆ ತಿಂತಾ ಇರ್ತಾರೆ. ಸೊ ಅದೆಲ್ಲ ನಾವು ಈ ಥರ ಫೀಲೇ ಮಾಡೋಕ್ಕಾಗಲ್ಲ. ಒಂಥರ ಫೀಲ್ ಮಾತ್ರ ಅಸ್ಸಾಮ್ ಆಗಿದೆ. ಏನಂತೀಯ ವೆಲ್ಲೋ? ಪ್ರೀ ವೆಡ್ಡಿಂಗ್ ಶೂಟಿಲ್ಲಿ ಬೋಟಿಂಗ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಏನೋ ಒಂಥರ ಫೀಲ್ ಸಕ್ಕತ್ತಾಗಿದೆ. ಮೇಬಿ ನಾವು ಸಪ್ರೇಟಾಗಿ ಬಂದಿದ್ದೀವಿ, ಇಷ್ಟು ಮಜಾ ಇರ್ತಿದ್ವಿ. ಜಾಸ್ತಿ ಜನ ಬಂದಿದ್ರು ಕೂಡ ಇಷ್ಟು ಮಜಾ ಸಿಗ್ತಿರ್ತಾ ಇಲ್ವೋ ಗೊತ್ತಿಲ್ಲ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ ಮಾತ್ರ. ಎಣ್ಣೆ ಒಂಥರ ರೈಡಿಂಗ್ ಎಂಜಾಯ್ ಮಾಡಿದ್ವಿ. ಇವತ್ತೊಂಥರ ಎಂಜಾಯ್ಮೆಂಟು. ಒಂಥರ ಏನೋ ಖುಷಿ ಜಾಸ್ತಿ ಇದೆ ಇವತ್ತು. ಲೊಕೇಶನ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ವೀಡಿಯೋ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಸಕ್ಕತ್ತಾಗಿದೆ ಮಾತ್ರ. ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ. ಡ್ರೋನ್ ಶಾಟ್ಗಳು ತೊಗೊಂಡಿದ್ದೀವಿ. ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್. ನೋಡ್ರಿ ಸೊ ಇದು ಲೊಕೇಶನ್ ನೋಡಿ ಹೆಂಗೆ ಕಾಣುತ್ತೆ ಅಂತ. ಅದೇ ಚೆನ್ನಾಗಿದೆ ಇದಕ್ಕಿಂತ. ಸೂಪರಾಗಿದೆ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ನೀವು ಯಾರು ಬರೋಗಿದ್ರೆ ಬಂದು ಎಂಜಾಯ್ ಮಾಡಿ. ಒಳ್ಳೆ ಲೊಕೇಶನ್ ಮಾತ್ರ. ಪ್ರೀ ವೆಡ್ಡಿಂಗ್ ಶೂಟೇ ಬರಬೇಕು ಅಂತಲ್ಲ, ನಾರ್ಮಲಾಗಿ ಬಂದು ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಬಟ್ ನೀರೊಳಗೆ ಇಳಿಯೋಕ್ಕಾಗಲ್ಲ. ನೆಕ್ಸ್ಟು ಬೇರೆ ಲೊಕೇಶನ್ಗೆ ಹೋಗೋ ಪ್ಲ್ಯಾನ್ ಇದೆ. ಹೋಗೋವಾಗ ಮಾತಾಡ್ಕೊಳ್ಳೋಣ. ಓಕೆ, ಬನ್ನಿ ನೆಕ್ಸ್ಟ್. ಓಕೆ, ಈಗ ಇಲ್ಲಿಂದ ಹೊರಟಿದ್ದೀವಿ. ಈಕೋ ಬೀಚ್ ಅಲ್ಲ ಅದು? ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ 1 ಅವರ ಬೀಚ್ ಇದಾಯಿತು, ಬೋಟಿಂಗ್ ಆಯಿತು. ನೆಕ್ಸ್ಟ್ ಇವಾಗ ಹೊರಟಿದ್ದೀವಿ ಈಕೋ ಬೀಚು. ಹೋಗೋಣ. ರೈಟ್. ಈಕೋ ಬೀಚ್ ಮುಗಿಸ್ಕೊಂಡು ಅಲ್ಲೇ ಮ್ಯಾಂಗೋ ಟ್ರೀ ಇದೆ. ಮ್ಯಾಂಗೋ ಟ್ರೀ ಮುಗಿಸ್ಕೊಂಡು ಬ್ಯಾಂಬೋನೋ ಮ್ಯಾಂಗೋನೋ ಕರೆಕ್ಟಾಗಿ ನೆನಪಿಲ್ಲ, ಅದೆರಡು ಮುಗಿಸ್ಕೊಂಡು ನೆಕ್ಸ್ಟ್ ಅಪ್ಸರಕೊಂಡ ನೋಡೋಣ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಟು ಪದ್ಮನಾಭ ಸರ್. ಬಿಕಾಸ್ ಆಫ್ ನಿಮ್ಮಿಂದ ನಮ್ಗೆ ಬೋಟಿಂಗ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಅದೊಂಥರ ಫೀಲೇ ಬೇರೆ ಥರ ಇತ್ತು. ಹುಡುಗರು ಎಂಜಾಯ್ ಮಾಡಿದ್ರು, ನಾನು ಎಂಜಾಯ್ ಮಾಡಿದೆ. ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡ್ವಿ. ಭಯಂಕರ ಖುಷಿ ಆಗ್ತದೆ. ಯಾಕಂದರೆ ನಾವೇ ಹೋಗಿದ್ರೆ ಅವ್ರು ಅಷ್ಟೊಂದು ಲೊಕೇಶನ್ಸ್ ತೋರಿಸ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಬಟ್ ನಿಮ್ಮ ಕಡೆಯಿಂದ ಪರಿಚಯ ಮಾಡ್ಕೊಂಡು ಹೋಗಿದ್ದಕ್ಕೆ ಒಂದು ತುಂಬಾ ಚೆನ್ನಾಗಿ ಲೊಕೇಶನ್ಸ್ ಎಲ್ಲ ತೋರಿಸ್ಕೊಂಡು ಬಂದರು. ಹುಡುಗರೆಲ್ಲ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಹೇಳಬೇಕು ಅಂದರೆ ಒಳ್ಳೆ ಫೋಟೋಶೂಟ್ ಆಯಿತು ನಮ್ಮದಂತೂ. ಸಕ್ಕತ್ತಾಗಿ ಬಂದಿದೆ ಫೋಟೋಸ್ ಎಲ್ಲ.
ಅದೇನೋ ಹೇಳ್ತಾರಲ್ಲ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ, ಹಂಗೆ. ಹುಡುಗ ಒಟ್ಟಿನಲ್ಲಿ ಮುಂದಿರ್ಬೇಕಷ್ಟೇ, ಯಾರು ಏನಾರು ಮಾಡ್ಕೊಳ್ಳಿ ಹೋಯ್ತಾ ಇರಬೇಕು ಅವ್ನ ಪಾಡಿಗೋನು. ಖಾಲಿ ರೋಡ್ ಸಿಕ್ಕರೆ ಮಾತ್ರ ಎಳ್ದಾಡ್ತಾರದೆ, ಯಾರ ಇರಲಿ ನೋಡೋದೇ ಬೇಡ, ಹೋಯ್ತಾ ಇರ್ತಾರೆ ಸುಮ್ಮನೆ. ಇದು ಯಾವ ಗಾಡಿ ಒಂದು ಬಂದಿದ್ರೆ ಹೊಡ್ಕೊಂಡೋಗೋನೋ ಗೊತ್ತಿಲ್ಲ. ಇದನ್ನೆಲ್ಲ ಯಾವುದೊಂದು ಕೂಡ ಇಲ್ಲ ಇಲ್ಲಿ, ಎಲ್ಲ ಹೊಡೆದು ಚಿಂಜಿ ಆಗೋಗ್ಬಿಟ್ಟೈತದು. ಇಂಟು 1 ಕಿಲೋಮೀಟ್ರ್ ಅಷ್ಟೇ ಇರೋದು. ಇವನ ಪಕ್ಕ ಬರೋದೇ ಡೇಂಜರು ಗುರು, ಯಾವಾಗ ಹೆಂಗೆ ಹೇಳಿತಾನದೇ ಗೊತ್ತಾಗಲ್ಲ ಇವನು. ನಮ್ಮ ಹುಡುಗ ಹೋಗ್ಬಿಟ್ಟ ಮುಂದಕ್ಕೆ, ಇವ್ರುಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ ಅವನಿಗೆ. ತಿರ್ಗಾ ಹೋದ್ನ ಮುಂದೆ? ಹಾಂ ಅಲ್ಲ ಅವನು ಹೋದ್ನಾ? ಅಲ್ಲ ಡೌನ್ ಮಾಡಿ ಅಂತ ಹೇಳುತ್ತಾ ಹೋಯ್ತಾವ್ರೆ ಸುಮ್ಮನೆ. ಸೊ ಇಕೋ ಬೀಚ್ ಎಂಟ್ರಿ ಆಗಿದ್ದೀವಿ. ನಮ್ಮ ಹುಡುಗ ಮುಂದೆ ಹೋಗ್ಬಿಟ್ಟವನೆ. ಫೋನ್ ಮಾಡ್ದಾ?